ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SJK ಸ್ಕಿಲ್ಸ್. ಇವಾಗ ನನ್ನ ಹತ್ರ ಇರುವಂಥ ಎಕ್ಸೆಲ್ ಡಾಟಾದಲ್ಲಿ ಒಂದೆರಡು ರೋನ ಟಾಪ್ಗೋಸ್ಕರ ಅಂದರೆ ಟಾಪ್ ಹೆಡ್ಲೈನ್ಗೋಸ್ಕರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಆ ಒಂದು ಟಾಪ್ ರೋ ಏನಿದೆಯೋ ಆ ಟಾಪ್ ರೋ ಈ ಥರ ಎಷ್ಟು ಕಾಲಮ್ ಇದೆಯೋ ಅಷ್ಟು ಕಾಲಮ್ಗೂ ಸಹ ನನಗೆ ಮರ್ಜ್ ಆಗಬೇಕು. ಯಾಕಂತಂದರೆ ಅಲ್ಲಿ ಏನು ಎಂಟ್ರಿ ಮಾಡ್ತೀನೋ ಅದು ನನಗೆ ಹೈಲೈಟಾಗಿ ಕಾಣಬೇಕು. ಈ ಒಂದು ಮರ್ಜನ್ನು ಹೇಗೆ ನಾನು ಶಾರ್ಟ್ಕಟ್ ಕೀಯಿಂದ ಮಾಡ್ತೀನಿ ಅಂತ ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ನಾನು ಮೇಲ್ಗಡೆ ಕಾಣ್ತಿರುವಂಥ ಒಂದು ರೋ ಬಂದ್ಬಿಟ್ಟು ಇವಾಗ ಸೆಲೆಕ್ಟ್ ಆಗಿರೋದನ್ನ ಬರೀ ಒಂದು ರೋನ ಹೇಗೆ ಮರ್ಜ್ ಮಾಡಬೇಕು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮತ್ತು ನೆಕ್ಸ್ಟು ಎರಡು ರೋನು ಒನ್ ಶಾರ್ಟಲ್ಲಿ ಹೇಗೆ ಮರ್ಜ್ ಮಾಡೋದನ್ನು ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಷ್ಟನ್ನು ಕಾಲಮ್ಸನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿರುವಂಥ ಕಾಲಮ್ನ ಮೇಲ್ಗಡೆ Alt+HMMನ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಎಲ್ಲ ಸೆಲ್ಲು ಸಹ ಮರ್ಜ್ ಆಗುತ್ತೆ. ಸೊ ಇದೇ ತರಹ ಮೇಲ್ಗಡೆ ಮತ್ತು ಕೆಳಗಡೆ ಎರಡು ಏನು ರೋ ಇದೆಯೋ ಅದು ಎರಡೂ ರೋನು ಸಹ ಒಂದೇ ಶಾರ್ಟಲ್ಲಿ ಮೇಲ್ಗಡೆ ಯಾವ ಥರ ರೋ ಮರ್ಜ್ ಆಗುತ್ತೋ ಅದೇ ತರಹ ಕೆಳಗಡೆ ರೋನು ಸಹ ಮರ್ಜ್ ಆಗಬೇಕು. ಅದು ಹೇಗೆ ಅಂತಂದರೆ Alt+HMA ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಸೇಮ್ ಮೇಲ್ಗಡೆ ರೋ ಯಾವ ಥರ ಮರ್ಜ್ ಆಗಿದೆಯೋ ಅದೇ ಥರ ಕೆಳಗಡೆ ರೋನು ಸಹ ಮರ್ಜ್ ಆಗುತ್ತೆ. ಸೊ ಇದೇ ತರಹದ ಎಕ್ಸೆಲ್ನ ಶಾರ್ಟ್ಕಟ್ ಕೀಸ್ನ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.